ನಿನಗಾಗಿ ಭಾಗ 56. ವಿಕ್ರಮ್ ಎಷ್ಟು ಹುಡುಕಿದರೂ ಅವನು ಸಿಗುವುದಿಲ್ಲ. ಹುಡುಕುತ್ತಾ ಹುಡುಕುತ್ತಾ ಪುನಃ ಅವನು ದಮಯಂತಿ ಕುಳಿತಿದ್ದ ಜಾಗಕ್ಕೆ ಬರುತ್ತಾನೆ. ಎಷ್ಟು ಮುದ್ದಾಗಿ ಕುಳಿತಿದ್ದಾಳೆ. ನನ್ನ ಪ್ರೀತಿಯ ಅರಸಿ, ಇವಳಷ್ಟು ಸುಂದರವಾದ ಹುಡುಗಿಯನ್ನು ನಾನು ನನ್ನ ಜೀವನದಲ್ಲಿ ನೋಡಿಲ್ಲ. ನಾನು ಬಯಸದೆ ಆ ಭಗವಂತ ನನಗೆ ಇಷ್ಟು ಸುಂದರವಾದ ಹೆಂಡತಿಯನ್ನು ಕೊಟ್ಟಿದ್ದಾನೆ ಅಂತ ಅವಳನ್ನೇ ನೋಡುತ್ತಾ ಇರುತ್ತಾನೆ. ಅಷ್ಟರಲ್ಲಿ ವಿಕ್ರಮಣ್ಣ ಬಂದು ಅವನ ಭುಜದ ಮೇಲೆ ಕೈ ಹಾಕುತ್ತಾನೆ. ಏನು ಯೋಚನೆ ಮಾಡುತ್ತಿದ್ದೀಯಾ? ನಿನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ ಅಂತ ನೋಡುತ್ತಿದ್ದೀಯಾ? ಅಥವಾ ನಾನು ಇಂದು ರಾತ್ರಿ ಅಂತ ಏನೋ ಹೇಳಲು ಹೋಗುತ್ತಾನೆ. ಅಷ್ಟರಲ್ಲಿ ಅವನು ಅವನ ಅಣ್ಣನ ಬಾಯನ್ನು ಮುಚ್ಚುತ್ತಾನೆ. ನೀನು ಏಕೆ ನನ್ನ ಅಣ್ಣ ಆದೆ? ನನ್ನ ಫ್ರೆಂಡ್ ಆಗಿದ್ದರೆ ಚೆನ್ನಾಗಿರುತ್ತಿತ್ತು. ಈಗಲೂ ನನ್ನನ್ನು ನಿನ್ನ ಫ್ರೆಂಡ್ ಅಂತಾನೆ ತಿಳಿದುಕೋ ಅಂತ ಹೇಳುತ್ತಾನೆ. ಆಯಿತು, ಫ್ರೆಂಡ್ ಅಂತ ನನ್ನ ಎಲ್ಲ ಸೀಕ್ರೆಟನ್ನು ಹೇಳಿಬಿಡುತ್ತೇನೆ. ನೀನು ಹೋಗಿ ನಿನ್ನ ಪ್ರೀತಿಯ ಅಮ್ಮನಿಗೆ ಎಲ್ಲವನ್ನು ಹೇಳು. ಅವಳು ನನ್ನ ಕಿವಿ ಹಿಂಡುತ್ತಾಳೆ. ಇದೆಲ್ಲವನ್ನು ನಾನು ನೋಡಿಲ್ಲವೇ? ನೀನು ನೋಡಲು ಮಾತ್ರ ಅಮಾಯಕ, ಆದರೆ ಅಮಾಯಕನಲ್ಲ, ತುಂಬ ಹುಷಾರು. ಕಣ್ಣಿನಲ್ಲಿ ಎಲ್ಲವನ್ನು ಮೆಷರ್ ಹಾಕಿ ಬಿಡುತ್ತೀಯ. ನಾನು ನೋಡಲು ತುಂಬ ಅಮಾಯಕ, ಆದರೆ ನನ್ನನ್ನು ನೋಡಿದರೆ ಎಲ್ಲರೂ ಇವನಿಗೆ ಜಂಬ, ಇವನಿಗೆ ಕೊಬ್ಬು ಅಂತ ಬೇಸರ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ನನ್ನನ್ನು ನಿನ್ನಂತೆ ಯಾವಾಗ ಅಂದುಕೊಳ್ಳುವುದು ಅಂತ ಹೇಳಿದ. ಅದೆಲ್ಲ ಸರಿ. ಊಟ ಚೆನ್ನಾಗಿತ್ತ? ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಹೇಳು, ಅವರಿಗೆಲ್ಲ ಸರಿಯಾಗಿ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಏನೂ ಇಲ್ಲ, ಎಲ್ಲ ಚೆನ್ನಾಗಿತ್ತು. ಸರಿ, ನಾನು ಮನೆಗೆ ಹೋಗುತ್ತೇನೆ ಅಂತ ವಿಕ್ರಮ್ ಹೇಳಿದಾಗ, ವಿಕ್ರಮಣ್ಣ, ನನಗೆ ನಿನ್ನ ಕಾರ್ ಬೇಕು. ಈ ಊರಿನಲ್ಲಿ ಯಾರ ಬಳಿಯೂ ಇಲ್ಲ. ನನ್ನ ಫ್ರೆಂಡ್ಸ್ ಬಳಿ ಅಂತೂ ಇರಲು ಸಾಧ್ಯವೇ ಇಲ್ಲ. ಇದನ್ನು ನಾನು ತೆಗೆದುಕೊಂಡೆ ಅಂತ ಹೇಳುತ್ತೇನೆ ಅಂತ ಅವನು ಹೇಳಿದಾಗ, ಓಕೆ, ತೆಗೆದುಕೊಂಡು ಹೋಗು, ನನಗೆ ನಿನ್ನ ಕಾರನ್ನು ಕೊಡು ಅಂತ ಹೇಳುತ್ತಾನೆ. ನಂತರ ಅವನಿಗೆ ನೆನಪಾಗುತ್ತದೆ, ನಾನು ಅದರಲ್ಲಿ ಏನೋ ಒಂದು ಬಾಕ್ಸನ್ನು ಇಟ್ಟಿದ್ದೇನೆ ಅಂತ ಹೇಳಿದ. ಏನು ಬಾಕ್ಸ್ ಅಂತ ಕೇಳಿದಾಗ, ಅದೆಲ್ಲ ಸೀಕ್ರೆಟ್ ಅಂತ ಕಾರಿನ ಬಳಿ ಓಡಿ ಹೋಗಿ ಆ ಬಾಕ್ಸನ್ನು ತೆಗೆದುಕೊಂಡು ಅವನ ಕೋಟಿಂದ ಮುಚ್ಚುತ್ತಾನೆ. ಅದು ವಿಕ್ರಮ್ನ ಅಣ್ಣನಿಗೆ ಕಾಣಿಸುತ್ತದೆ. ಸರಿಯಾಗಿ ತೋರಿಸು ಅಂತ ಅವನು ಪದೇ ಪದೇ ಹೇಳಿದರೂ ಕೂಡ ಅವನು ಕೇಳುವುದಿಲ್ಲ. ಬದಲಿಗೆ ಮುಚ್ಚುತ್ತಿರುತ್ತಾನೆ. ನಂತರ ವಿಕ್ರಮ್ ಅಣ್ಣನಿಗೆ ತಿಳಿಯುತ್ತದೆ, ಅದು ದಮಯಂತಿಗೆ ನೀನು ತಂದಿರುವ ಡೈಮಂಡ್ ಬಳೆ ಅಲ್ಲವೇ ಅಂತ. ಇವನು ಆಶ್ಚರ್ಯದಿಂದ, ಅದು ನಿನಗೆ ಹೇಗೆ ತಿಳಿಯಿತು? ಜ್ಯುವೆಲರಿ ಶಾಪವನು ನನಗೆ ಫೋನ್ ಮಾಡಿದ್ದ. ಸರ್, ನಿಮ್ಮ ತಮ್ಮ ಅವರು ಬಳೆ ತೆಗೆದುಕೊಂಡು ಹೋದರು. ಅದು ಇಡೀ ಕರ್ನಾಟಕದಲ್ಲಿ ಯಾರ ಬಳಿಯೂ ಇಲ್ಲ. ಅದೊಂದೇ ಪೀಸ್ ಇರುವುದು. ನಿಮಗೂ ಅಂದರೆ ನಿಮ್ಮ ಹೆಂಡತಿಗೂ ಆ ರೀತಿಯ ಬಳೆ ಬೇಕು ಅಂದರೆ ಹೇಳಿ, ನಾನು ಮಾಡಿಸಿ ತರಿಸುತ್ತೇನೆ ಅಂತ ಫೋನ್ ಮಾಡಿದ್ದ. ನಾನು ಬೇಡ, ಬೇರೆ ಡಿಸೈನ್ ತರಿಸಿ ಅಂತ ಹೇಳಿದೆ. ಇಬ್ಬರು ಒಂದೇ ರೀತಿಯ ಡಿಸೈನ್ ಹಾಕುವುದು ಚೆನ್ನಾಗಿರುವುದಿಲ್ಲ. ಅಕಸ್ಮಾತ್ ಮಿಸ್ ಆದರೆ ಅಂತ ಅವನು ಹೇಳಿದ. ಇವನಿಗೆ ಅನಿಸಿತು, ನನ್ನ ಅಣ್ಣ ಯಾವಾಗ ಇಷ್ಟೊಂದು ಜವಾಬ್ದಾರಿಯುತವಾದ ಮನುಷ್ಯನಾದ? ನಿನ್ನ ಅತ್ತಿಗೆ ನನ್ನನ್ನು ಒಂದು ಜವಾಬ್ದಾರಿಯುತವಾದ ಮನುಷ್ಯನನ್ನಾಗಿ ಮಾಡಿದ್ದಾಳೆ. ಅವಳ ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡುವುದು. ಅಂದರೆ ನೀನು ಅವಳ ಮ್ಯಾನೇಜರ್ ಅಂತ ಹೇಳು. ಹಾಗಾದರೆ ನೀನು ದಮಯಂತಿಯ ಕೆಲಸ ಮಾಡುವುದಿಲ್ಲವೇ ಅಂದಾಗ, ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತಿದ್ದ ದಮಯಂತಿಯನ್ನು ನೋಡಿ ನಕ್ಕರು. ಅವಳ ಕೆಲಸವನ್ನು ಮಾಡುವುದು ನನ್ನ ಬದುಕಿನ ದೊಡ್ಡ ಸೌಭಾಗ್ಯ ಅಂತ ಅವನು ಹೇಳುತ್ತಾನೆ. ಅದೇ ರೀತಿ ನನ್ನ ಹೆಂಡತಿ ಕೆಲಸ ಮಾಡುವುದು ಕೂಡ ಸೌಭಾಗ್ಯ. ಅತ್ತಿಗೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರು ಗಂಡ, ನೀನು ಹೆಂಡತಿ ಅಂತ. ಹೊಸದೇನು? ದಮಯಂತಿಯನ್ನು ನೋಡಿ ವಿಕ್ರಮ್ನ ಅಣ್ಣ ಹತ್ತಿರ ಕರೆಯುತ್ತಾನೆ. ಅವಳು ಹತ್ತಿರ ಬಂದು, ಏನು ಭಾವ ಅಂತ ಕೇಳಿದಾಗ, ನಿನ್ನ ಗಂಡ ನಿನ್ನ ಕೈಗೆ ಬಳೆ ಹಾಕುತ್ತಾನಂತೆ ನೋಡು, ಹಾಕಿಸಿಕೋ. ವಿಕ್ರಮ್ ಮತ್ತು ದಮಯಂತಿ ಇಬ್ಬರು ಪರಸ್ಪರ ಮುಖ ನೋಡಿಕೊಳ್ಳುತ್ತಾರೆ. ಅವನು ಈ ಐಡಿಯಾ ನನಗೆ ಹೊಳೆದಿರಲಿಲ್ಲ, ನಾನೇ ಅವಳಿಗೆ ಈ ಒಡವೆಯನ್ನು ತೊಡಿಸಬಹುದು ಅಂತ ಖುಷಿಯಿಂದ ಆ ಬಳೆಗಳನ್ನು ಒಂದೊಂದೇ ಹಾಕುತ್ತಾನೆ. ಮೊದಲು ಹಾಕಬೇಕಾದಾಗ ಸ್ವಲ್ಪ ಕಷ್ಟಪಡುತ್ತಾನೆ. ಅವನಿಗೆ ಬಳೆಯನ್ನು ಹಾಕಿಕೊಳ್ಳುವ ಟೆಕ್ನಿಕ್ ಸರಿಯಾಗಿ
ತಿಳಿದಿರುವುದಿಲ್ಲ. ಆದರೆ ನಿಧಾನವಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡ. ತುಂಬ ಸುಲಭವಾಗಿ ಕೊನೆಯ ಬಳೆಗಳನ್ನು ತೊಡಿಸಿದ. ಡೈಮಂಡ್ ಬಳೆಗಳನ್ನು ಎಲ್ಲರೂ 1 ಅಥವಾ 2 ಬಳೆಗಳನ್ನು ತರುತ್ತಾರೆ. ಇವನು 1 ಡಜನ್ ಬಳೆ ತಂದಿದ್ದಾನೆ. ಅದನ್ನು ನೋಡಿ ವಿಕ್ರಮ್, ಅಣ್ಣ ಎಷ್ಟು ಕೋಟಿ ಆಯಿತು, ಇಷ್ಟು ಬಳೆಗಳಿಗೆ ಅಂತ ಕೇಳಿದಾಗ ದಮಯಂತಿ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಾಳೆ. ಕೋಟಿ? ನಾನು ಲಕ್ಷ ಅಂತ ಅಂದುಕೊಂಡಿದ್ದೆ. ನನಗೆ ಏಕೆ ಅಷ್ಟೊಂದು ಕಾಸ್ಟ್ಲಿ ಇರುವ ಬಳೆಗಳನ್ನು ತಂದಿರಿ ಅಂತ ಅವಳು ಕೇಳುತ್ತಾಳೆ. ನೀನು ನನಗೆ ಬೆಲೆ ಕಟ್ಟಲಾಗದ ಆ ದೇವರು ಕೊಟ್ಟ ವರ. ನಿನಗೆ ಎಷ್ಟು ಕೋಟಿಯ ಬಳೆ ತಂದರೂ ಕೂಡ ಕಡಿಮೆ ಅಂತ ಅವನು ಹೇಳಬೇಕಾದಾಗ ಅವಳಿಗೆ ಮುಜುಗರವಾಗುತ್ತದೆ. ಇನ್ನು ಇವನು ಎಷ್ಟು ಪ್ರೀತಿ ಮಾಡುತ್ತಿದ್ದಾನೆ. ವಿಕ್ಕಿ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ. ವಿಕ್ಕಿ ಇರುವ ವಿಷಯ ತಿಳಿದರೆ ಮುಂದೆ ಏನಾಗುತ್ತದೆಯೋ. ಇವಳಿಗೆ ತುಂಬ ಭಯವಾಗುತ್ತಿದೆ. ಆದರೂ ಕೂಡ ಏನು ತೋರಿಸಿಕೊಳ್ಳದೆ ಆರಾಮವಾಗಿ ಇರುವಂತೆ ನಾಟಕ ಮಾಡುತ್ತಿದ್ದಾಳೆ. ಅವಳ ಕೈಯಲ್ಲಿ ಅದು ಸಾಧ್ಯವಾಗುತ್ತಿಲ್ಲ. ವಿಕ್ಕಿ ಅಣ್ಣ ಕಾರಿನ ಕೀ ತೆಗೆದುಕೊಂಡು ಹೋದ. ಅವನ ಕಾರಿನ ಕೀ ಕೊಟ್ಟ. ಇವಳಿಗೆ ಇನ್ನೂ ಕೂಡ ತನ್ನ ಪಾಪದ ಪ್ರಜ್ಞೆ ಕಡಿಮೆಯಾಗಿಲ್ಲ. ತುಂಬ ಚೆನ್ನಾಗಿ ಇತ್ತು ನನ್ನ ಕಾರೇ ಅಂತ ಹೇಳಿದಾಗ, ಇಲ್ಲ, ಈ ಕಾರು ಚೆನ್ನಾಗಿದೆ, ನಾನು ಸಿಟಿ ಬಸ್ಸಲ್ಲಿ ಹೋಗುತ್ತಿದ್ದವಳು, ನನಗೆ ಯಾವ ಕಾರು ಆದರೇನೋ ಅಂತ ಅವಳು ಹೇಳಿದಾಗ ಆ ಕಾಲ ಮುಗಿದು ಹೋಯಿತು. ಇನ್ನು ರಾಣಿ, ನೀನು ಮಹಾರಾಣಿ, ಬಸ್ಸು ಅನ್ನುವ ಹೆಸರೇ ನಿನ್ನ ಬಾಯಲ್ಲಿ ಬರಬಾರದು. ಅಷ್ಟು ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ ನನ್ನ ತಲೆ ಮೇಲೆ ಇಟ್ಟುಕೊಂಡು ಅಂತ ಹೇಳಿದಾಗ, ಸ್ವಲ್ಪ ಚಾನ್ಸ್ ಕೊಟ್ಟರೆ ನೀವು ನನ್ನನ್ನು ಹೊಗಳುತ್ತಿರುತ್ತೀರಾ. ಅಷ್ಟೊಂದು ಪ್ರೀತಿ ಮಾಡಬೇಡಿ, ಉಸಿರು ಕಟ್ಟುತ್ತದೆ, ಸ್ವಲ್ಪ ಫ್ರೀಯಾಗಿ ಬಿಡಿ ಅಂತ ಹೇಳಿದಳು. ಇವಳಿಗೆ ತಲೆನೋವು ಜಾಸ್ತಿ ಆಯಿತು. ನನಗೆ ತಲೆ ತುಂಬ ನೋವುತ್ತಿದೆ, ಮನೆಗೆ ಹೋಗಬೇಕು ಅಂತ ಅವಳು ಹೇಳಿದಾಗ ಅವನು ಏನೂ ಮಾತನಾಡದೆ ಫ್ರಂಟ್ ಡೋರನ್ನು ತೆಗೆದು ಅವಳು ತನ್ನ ಸೀಟಿನಲ್ಲಿ ಕುಳಿತಳು. ಅವಳಿಗೆ ವಿಕ್ಕಿ ಎಲ್ಲಿ ಬಂದು ಬಿಡುತ್ತಾನೆ ಅನ್ನುವ ಭಯವಿದ್ದರೆ, ಇವನಿಗೆ ವಿಕ್ಕಿ ಈಗಾಗಲೇ ಬಂದು ಬಿಟ್ಟಿದ್ದಾನೆ, ನಮ್ಮ ಬದುಕಿನಲ್ಲಿ ಎಂಟರ್ ಆಗಿದ್ದಾನೆ. ದಮಯಂತಿಯನ್ನು ಒಬ್ಬಳನ್ನೇ ಬಿಡಬಾರದು. ಅವನು ಈಸಿಯಾಗಿ ಅವಳನ್ನು ಟಾರ್ಗೆಟ್ ಮಾಡುತ್ತಾನೆ. ಇನ್ನು ಅವನ ಮಗು ಇವಳ ಹೊಟ್ಟೆಯಲ್ಲಿ ಇದೆ ಅನ್ನುವ ವಿಷಯ ತಿಳಿದಿದ್ದರೆ ಮುಗಿದು ಹೋಯಿತು ಕತೆ. ಬ್ಲ್ಯಾಕ್ಮೇಲ್ ಮಾಡಬಹುದು. ಅವಳು ಈಗ ಸಂಪೂರ್ಣವಾಗಿ ನನ್ನನ್ನು ಪ್ರೀತಿಸುವ ರೀತಿ ಇದ್ದಾಳೆ. ಇದನ್ನೇ ಕಂಟಿನ್ಯೂ ಮಾಡುತ್ತೇನೆ. ಅಕಸ್ಮಾತ್ ಏನಾದರೂ ನನಗೆ ಇಷ್ಟ ಆಗದ ಪರಿಸ್ಥಿತಿ ಇದ್ದರೆ ಇವಳನ್ನು ಕರೆದುಕೊಂಡು ಯಾವುದಾದರೂ ದೇಶಕ್ಕೆ ಹೊರಟು ಹೋಗುತ್ತೇನೆ. ಆಗ ಅವನು ಏನು ಮಾಡಿದ್ದರೂ ಮಾಡಿಕೊಳ್ಳಲಿ. ಸದ್ಯಕ್ಕೆ ಇವಳನ್ನು ನಾನು ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ, ಮನೆಗೆ ಕರೆದುಕೊಂಡು ಹೋಗುವೆ ಅಂತ ಅವನು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಅವನ ಫೋನ್ಗೆ ಕಾಲ್ ಬಂತು. ಅವನು ಸಡನ್ನಾಗಿ ಬೆಚ್ಚಿದ, ಏಕೆಂದರೆ ಅದು ಹಾಸ್ಪಿಟಲ್ನಿಂದ ಫೋನ್ ಇತ್ತು. ಈಗ ತಾನೇ ವಿಕ್ರಮ್ ಕಾರನ್ನು ತೆಗೆದುಕೊಂಡು ಹೋದ. ಅವರ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ, ತಕ್ಷಣ ಆಸ್ಪತ್ರೆಗೆ ಬರಬೇಕು ಅಂತ. ಅಲ್ಲಿಯ ಸಿಬ್ಬಂದಿ ಅಣ್ಣನ ಫೋನನ್ನು ತೆಗೆದುಕೊಂಡು ಕಾಲ್ ಮಾಡಿದ್ದಾರೆ. ಆಸ್ಪತ್ರೆಯ ಹೆಸರನ್ನು ಕೂಡ ಹೇಳುತ್ತಿದ್ದಾರೆ. ಇದನ್ನು ಕೇಳಿ ಇನ್ನೂ ಭಯ ಜಾಸ್ತಿ ಆಯಿತು. ಏಕೆಂದರೆ ಅಣ್ಣ ಈಗ ತಾನೇ ಹೋದ, ಅದು ಹೇಗೆ? ನನ್ನ ಮುಖದಲ್ಲಿರುವ ಭಯವನ್ನು ನೋಡಿದ ದಮಯಂತಿ ಏನಾಯಿತು ಅಂತ ಗಾಬರಿಯಿಂದ ಕೇಳಿದಳು. ನಾನು ನನ್ನ ಅಣ್ಣನ ಬಗ್ಗೆ ಹೇಳಿದಾಗ ಅವಳಿಗೂ ಕೂಡ ಬೇಸರವಾಯಿತು. ಇಬ್ಬರು ತುಂಬ ಟೆನ್ಷನ್ನಲ್ಲಿ. ಎಷ್ಟು ಬೇಗ ಹೋಗಲು ಸಾಧ್ಯ? ಅದಕ್ಕಿಂತ ಸ್ವಲ್ಪ ಬೇಗವೇ ಆಸ್ಪತ್ರೆಯ ಕಡೆ ಹೋದೆವು. ಆದರೆ ಅಲ್ಲಿ ಒಂದು ಆಶ್ಚರ್ಯ ಕಾದಿತ್ತು. ಅದೇನೆಂದರೆ, ನನ್ನ ಅಣ್ಣ ಆಕ್ಸಿಡೆಂಟ್ ಆಗಲು ಕಾರಣ ಕಾರಿನ ಬ್ರೇಕ್ ಫೇಲ್ ಆಗಿರುವುದು ಅನ್ನುವುದು. ನಾನು ಬಂದಾಗ ಕಾರು ತುಂಬ ಸರಿಯಾಗಿ ಇತ್ತು. ಅದೂ ಅಲ್ಲದೆ ಹೊಸ ಕಾರ್, ಸಡನ್ ಆಗಿ ಏಕೆ ಬ್ರೇಕ್ ಫೇಲ್ ಆಯಿತು? ನಂಬಲು ಸಾಧ್ಯವೇ ಇಲ್ಲ. ನಾನು ತುಂಬ ವರ್ಷಗಳಿಂದ ಕಾರನ್ನು ಡ್ರೈವ್ ಮಾಡುತ್ತಿದ್ದೇನೆ, ಆದರೆ ಎಂದೂ ಕೂಡ ಈ ರೀತಿ ಆಗಿರಲಿಲ್ಲ. ಎಂದೂ ಕೂಡ ನನ್ನ ಕಾರಿನ ಬ್ರೇಕ್ ಫೇಲ್ ಆಗಲು ಸಾಧ್ಯವೇ ಇಲ್ಲ. ಈಗ ಏನಾಯಿತು? ಅಣ್ಣನ ಪರಿಸ್ಥಿತಿ ಅಂತ ಆಸ್ಪತ್ರೆ ಒಳಗಡೆ ಹೋದೆ. ಆಗ ತಿಳಿಯಿತು, ಅಣ್ಣನಿಗೆ
ಕಾರ್ ಬ್ರೇಕ್ ಫೇಲ್ ಆದಾಗ ಅವನು ಮರಕ್ಕೆ ಹೋಗಿ ಗುದ್ದಿದ್ದಾನೆ. ಇದರಿಂದ ಅವನ ತಲೆಗೆ ಹೇಟಾಗಿದೆ. ಸಣ್ಣ ಪುಟ್ಟ ಮೂಗೇಟು ಆಗಿದೆ. ಕೊನೆಯ ಕಾಲ್ ನನಗೆ ಅವನು ಮಾಡಿದ್ದರಿಂದ ಆಸ್ಪತ್ರೆಯವರು ನನ್ನ ನಂಬರಿಗೆ ಕಾಲ್ ಮಾಡಿದ್ದಾರೆ. ಮನೆಯ ಯಾವ ಸದಸ್ಯರಿಗೂ ಕಾಲ್ ಮಾಡಿಲ್ಲ. ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಅಂದುಕೊಂಡೆ. ಎಲ್ಲರೂ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದರು. ಈಗ ತಂಗಿಯನ್ನು ನೋಡಿಕೊಂಡೆ. ಎಲ್ಲರೂ ಬೇಸತ್ತು ಹೋಗಿದ್ದಾರೆ. ಅವಳು ಪ್ರತಿದಿನ ಮೂವ್ ಮಾಡುತ್ತಾಳೆ, ಆದರೆ ಎದ್ದು ಕುಳಿತುಕೊಳ್ಳುವುದಿಲ್ಲ. ನಮ್ಮ ಜೊತೆ ಕಮ್ಯುನೇಟ್ ಮಾಡುವುದಿಲ್ಲ. ಇನ್ನು ಎಷ್ಟು ತಿಂಗಳು ಬೇಕು? ಇನ್ನು ಇವನ ವಿಷಯ ಹೇಳಿದರೆ ಬೇಸರ ಮಾಡಿಕೊಳ್ಳುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾರ್ ಬ್ರೇಕ್ ಫೇಲ್ ಹೇಗೆ ಆಯಿತು ಅನ್ನೋದರ ಬಗ್ಗೆ ಇನ್ನೂ ಕೂಡ ಅವರೆಲ್ಲ ಗಾಬರಿಯಾಗುತ್ತಾರೆ. ಅದಕ್ಕಾಗಿ ನಾನು ಹೇಳುವುದಿಲ್ಲ. ದಮಯಂತಿ ಒಂದು ಸಲ ಹೇಳಿಬಿಡಿ, ಫೋನ್ ಮಾಡಿ, ಕೊನೆ ಪಕ್ಷ ಅವರ ಹೆಂಡತಿಗಾದರೂ ಹೇಳಿ ಅಂತ ಹೇಳಿದಳು. ನಾನು ಅವನಿಗೆ ಪ್ರಜ್ಞೆ ಬರಲಿ, ಅವನು ಏನು ಹೇಳುತ್ತಾನೆ ಆ ರೀತಿ ಕೇಳುತ್ತೇನೆ. ಅವನು ಏನು ಹೇಳುತ್ತಾನೆ ಹಾಗೆ ಮಾಡೋಣ. ಎಲ್ಲ ಸ್ಮಾಲ್ ಪ್ರಾಬ್ಲಮ್ಸ್, ದೊಡ್ಡ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದರು. ಆದರೆ ಕಾರ್ ಡ್ಯಾಮೇಜ್ ಆಗಿರುವುದನ್ನು ನೋಡಿದರೆ ಅವರ ಅಣ್ಣನಿಗೆ ಪ್ರಜ್ಞೆ ಬಂತು. ಇವರಿಬ್ಬರು ಖುಷಿಯಿಂದ ಹೋದರು. ದಮಯಂತಿಯ ಅಣ್ಣ ಅವರಿಬ್ಬರನ್ನು ನೋಡಿ, ಮನೆಗೆ ಈ ವಿಷಯ ಹೇಳಬೇಡ, ಅಪ್ಪ ಅಮ್ಮ ಬೇಸರ ಮಾಡಿಕೊಳ್ಳುತ್ತಾರೆ. ನನ್ನ ಹೆಂಡತಿಗೆ ಹೇಳಿದ್ದೇನೆ, ನಾನು ಪಾರ್ಟಿಗೆ ಹೋಗುತ್ತೇನೆ, ನಾಳೆ ಬರುವುದು ಅಂತ. ಒಂದೆರಡು ದಿನ ಮನೆಗೆ ಹೋಗುವುದಿಲ್ಲ. ಆಗ ಈ ಗಾಯಗಳು ನೋಡೋಣ ಎಷ್ಟು ಪ್ರಮಾಣದಲ್ಲಿ ವಾಸಿಯಾಗುತ್ತದೆ ಅಂತ. ನನ್ನ ಕಾರನ್ನು ತೆಗೆದುಕೊಂಡು ನಿನಗೆ ಈ ರೀತಿ ಆಯಿತು, ಸಾರಿ ಅಣ್ಣ ಅಂತ ಅವನು ಹೇಳಬೇಕಾದಾಗ, ನಿನ್ನ ಕಾರು ತೀರಾ ಹೊಸದು, ಬ್ರೇಕ್ ಫೇಲ್ ಹೇಗೆ ಆಯಿತು? ಅದೇ ನನಗೆ ಆಶ್ಚರ್ಯ. ಇಲ್ಲಿಯವರೆಗೂ ನಮ್ಮ ಮನೆಯ ಯಾವ ಕಾರುಗಳು ಕೂಡ ಬ್ರೇಕ್ ಫೇಲ್ ಆಗಿರಲಿಲ್ಲ. ಇದೇ ಮೊದಲ ಬಾರಿ, ಇದೇ ಮೊದಲ ಅನುಭವ. ಚಿಕ್ಕಂದಿನಲ್ಲಿ ಪಿಕ್ಚರ್ಗಳಲ್ಲಿ ನೋಡುತ್ತಿದ್ದೆ ಬ್ರೇಕ್ ಫೇಲ್ ಆಗುವುದನ್ನು, ಆದರೆ ಇಂದು ನಾನೇ ಅದನ್ನು ಫೇಸ್ ಮಾಡಿದೆ. ಸದ್ಯಕ್ಕೆ ನಿಮಗೆ ಏನೂ ತೊಂದರೆ ಆಗಿಲ್ಲವಲ್ಲ, ಥ್ಯಾಂಕ್ ಗಾಡ್ ಅಂತ ವಿಕ್ರಮ್ಗೆ ಹೇಳಿದಾಗ, ಎಲ್ಲ ಮಾವ ಮಾಡುವ ಪೂಜೆ ಫಲ, ಅದಕ್ಕೆ ಅಣ್ಣನಿಗೆ ಯಾವುದೇ ತೊಂದರೆ ಆಗಿಲ್ಲ. ಅಪ್ಪ ಅಮ್ಮ ಮಾಡುವುದು ಮಕ್ಕಳನ್ನು ಕಾಪಾಡುತ್ತದೆ ಅಂತ ಹೇಳುತ್ತಾರೆ. ಅದೇ ರೀತಿ ಇಂದು ಅಂತ ಪುನಃ ಅವಳು ತನ್ನ ಮಾವನನ್ನು ಹೊಗಳುತ್ತಿದ್ದಾಳೆ. ಅಷ್ಟರಲ್ಲಿ ವಿಕ್ರಮ್ ಮಾವ ಸೊಸೆಯನ್ನು ಹೊಗಳುವುದು, ಸೊಸೆ ಮಾವನನ್ನು ಹೊಗಳುವುದು, ಇವುಗಳನ್ನು ಕೇಳಿ ಕೇಳಿ ಕಿವಿ ತೂತು ಹಿಡಿದು ಹೋಗಿದೆ. ಅಣ್ಣ, ನಿನ್ನ ತಮ್ಮನ ಹೆಂಡತಿಗೆ ಏನಾದರೂ ಹೊಸದನ್ನು ಮಾತನಾಡುವುದನ್ನು ಹೇಳು. ಮಾವನನ್ನು ಹೊಗಳಲು ಬದಲು ಗಂಡನನ್ನು ಹೊಗಳಲು ಹೇಳು ಅಂತ ವಿಕ್ರಮ್ ಅವನ ಅಣ್ಣನಿಗೆ ಹೇಳಿದಾಗ, ಅವರ ಅಣ್ಣ ನಗುತ್ತಾ, ಇಲ್ಲಿ ಬಂದಾಗಲೂ ಅವಳು ನಿನ್ನನ್ನೇ ಹೊಗಳಬೇಕು, ಯಾವಾಗಲೂ ನಿನ್ನ ಜೊತೆ ಇರುತ್ತಾಳೆ, ಮತ್ತೆ ನಿನ್ನನ್ನು ಏಕೆ ಹೊಗಳುತ್ತಾಳೆ, ಬಿಡು ಅಂತ ಹೇಳಿದ. ನನ್ನ ಅಪ್ಪ ಅಂದರೆ ಅದೇ ರೀತಿ, ಪ್ರತಿಯೊಬ್ಬರು ಅವರನ್ನು ಹೊಗಳುತ್ತಾರೆ. ಇಡೀ ಪ್ರಪಂಚವೇ ಅವರನ್ನು ಹೊಗಳುತ್ತದೆ. ಇನ್ನು ನಿನ್ನ ಹೆಂಡತಿ ಹೊಗಳದೆ ಏನು ಮಾಡುತ್ತಾಳೆ? ಸ್ವಂತ ಮಾವ ಅಲ್ಲವೇ, ಅವಳಿಗೆ ಮಗಳ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಅವನು ಹೇಳುತ್ತಾ ಭಾವುಕನಾಗುತ್ತಾನೆ. ಏಕೆಂದರೆ ದಮಯಂತಿ ಸೂರ್ಯ ಅವರ ಜೊತೆ ಮಗಳ ರೀತಿ ಇರುತ್ತಾಳೆ. ಅದೇ ರೀತಿ ತನ್ನ ಹೆಂಡತಿ ಕೂಡ ಅಪ್ಪನ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ ಬೆಳೆಸಿಕೊಳ್ಳಬೇಕು ಸೊಸೆಯಾಗಿ ಅನ್ನೋದು ಮೊದಲಿಂದಲೂ ಇದೆ. ಆದರೆ ಅವನ ಹೆಂಡತಿ ತುಂಬ ಮಾಡ್ರನ್ ಆಗಿರುವುದರಿಂದ ಅಷ್ಟೊಂದು ಬೆರೆಯುವುದಿಲ್ಲ. ಒಂದು ವಿಸಿಟ್ ಕೊಡುತ್ತಾಳೆ ಮನೆಯಲ್ಲಿ, ನಂತರ ರೂಮಿನಲ್ಲಿ ಹೋಗಿ ಸೇರಿಕೊಳ್ಳುತ್ತಾಳೆ. ಅವಳಾಯಿತು, ಅವಳ ಫೋನ್ ಆಯಿತು. ನಮ್ಮ ಮನೆ ಅವಳಿಗೆ ಹೋಟೆಲ್ ರೀತಿ ಆಗಿಬಿಟ್ಟಿದೆ. ಮಕ್ಕಳಿಗಾಗಿ ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದ. ಅದನ್ನು ಅರಿತ ವಿಕ್ರಮ್ ಸಮಾಧಾನ ಮಾಡಬೇಕು ಅಂತ, ಅಣ್ಣ ನಿನಗೆ ಒಂದು ವಿಷಯ ಗೊತ್ತಾ, ಇವಳು ನನ್ನನ್ನು ಕಪ್ಪಾಗಿದ್ದಾನೆ ಅಂತ ಹೇಳುತ್ತಾಳೆ. ನಾನಿನ್ನೂ ಅಷ್ಟೊಂದು ಕಪ್ಪಾಗಿದ್ದೇನೆನಾ ನೋಡು ಅಂತ ಅವನು ತನ್ನ ಕೈಯನ್ನು ಹಿಡಿದ. ಅವಳ ಕೈ ಜೊತೆ ಅವನ ಎದುರಿಗೆ. ನಿಜವಾಗಲೂ ವಿಕ್ರಮ್ ತುಂಬ ಕಪ್ಪಾಗಿದ್ದಾನೆ. ಅವಳನ್ನು ಹೋಲಿಸಿದರೆ ಅವಳು ಅಷ್ಟು ಬೆಳ್ಳಗೆ ಇದ್ದಾಳೆ. ಇವನು ಮೀಡಿಯಂ ಕಲರ್.
ಕಪ್ಪು ಇಲ್ಲ, ಬಿಳಿ ಇಲ್ಲ, ಆದರೆ ಅವಳು ತುಂಬ ಬೆಳ್ಳಗೆ ಇದ್ದಾಳೆ, ದೇವತೆಯ ರೀತಿ. ಅವನು ಇಬ್ಬರ ಕೈಯನ್ನು ನೋಡುತ್ತಾ, ನೀನೇ ಬೆಳ್ಳಗೆ ಇರುವುದು, ಅವಳು ಕಪ್ಪು ಅಂತ ಹೇಳುತ್ತಾನೆ. ಆಗ ಅಲ್ಲಿರುವ ನರ್ಸ್, ಇಲ್ಲ ಮೇಡಮ್, ಅವರು ತುಂಬ ಬೆಳ್ಳಗೆ ಇರುವುದು, ತುಂಬ ರೇರ್ ಕಲರ್, ಎಷ್ಟು ಚೆನ್ನಾಗಿದ್ದಾರೆ, ನೀವು ತುಂಬ ಅದೃಷ್ಟವಂತರು ಅಂತ ವಿಕ್ರಮ್ನ ಕಡೆ ನೋಡಿ ಹೇಳುತ್ತಾಳೆ. ಇದನ್ನು ಕೇಳಿ ಅವಳು ಸ್ವಲ್ಪ ಜೋರಾಗಿ ನಗಲು ಶುರು ಮಾಡುತ್ತಾಳೆ. ಎಲ್ಲರಿಗೂ ಗೊತ್ತು ಅಲ್ಲಿ ದಮಯಂತಿ ತುಂಬ ಬೆಳ್ಳಗೆ ಇರುವುದು ಅಂತ. ಇವನು ಮಾತನ್ನು ಬದಲಾಯಿಸಲು ಈ ರೀತಿ ಹೇಳುತ್ತಾನೆ. ಅದನ್ನು ಅರಿತ ದಮಯಂತಿ, ಇಲ್ಲ, ಭಾವ ತುಂಬ ಬೆಳ್ಳಗೆ ಇರುವುದು, ನೀವು ಏಕೆ ಅವರಷ್ಟು ಸುಂದರವಾಗಿಲ್ಲ? ನಿಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿರುವುದು ನನ್ನ ಭಾವ ಅಂತ ಹೇಳಿದಾಗ ವಿಕ್ರಮ್ನ ಅಣ್ಣ, ಸುಮ್ಮನೆ ತಮಾಷೆ ಮಾಡಬೇಡಮ್ಮ, ಮೊದಲು ಹೇಳು ನನ್ನ ಮಗ ಹೇಗಿದ್ದಾನೆ ಅಂತ. ಮಗ? ಇಬ್ಬರು ಮುಖ ಮುಖ ನೋಡಿಕೊಳ್ಳುತ್ತಾರೆ. ಅದೇ ನಿನ್ನ ಹೊಟ್ಟೆಯಲ್ಲಿ ಇರುವ ನನ್ನ ತಮ್ಮನ ಮಗ ಅಂತ ಹೇಳುತ್ತಾನೆ. ಆಗ ಇಬ್ಬರು ಚೆನ್ನಾಗಿದ್ದಾನೆ ಅಂತ ಹೇಳುತ್ತಾರೆ. ನಂತರ ಸಿಸ್ಟರ್ ಬಂದು, ಅವರಿಗೆ ಸ್ವಲ್ಪ ರೆಸ್ಟ್ ಬೇಕು, ನೀವು ಇಬ್ಬರು ಹೊರಗೆ ಹೋಗಿ, ಇವರನ್ನು ಯಾವಾಗ ಕರೆದುಕೊಂಡು ಹೋಗಬಹುದು ಅಂತ ಕೇಳಿದಾಗ ನಾಳೆ ಬೆಳಿಗ್ಗೆ ಅಂತ ಹೇಳುತ್ತಾರೆ. ಇಬ್ಬರು ವಿಸಿಟರ್ ರೂಮಿನಲ್ಲಿ ಇರಲು ಹೋಗುತ್ತಾರೆ. ಆಗ ದಮಯಂತಿ ಕೇಳುತ್ತಾಳೆ, ನಿಮ್ಮ ಅಣ್ಣ ಸ್ವಲ್ಪ ಸಮಯದ ಮುಂದೆ ಚೆನ್ನಾಗಿದ್ದರು, ಸಡನ್ನಾಗಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅದು ನಿಮ್ಮ ಕಾರು ಬ್ರೇಕ್ ಫೇಲ್ ಆಗಿ. ಅಕಸ್ಮಾತ್ ನಾವಿಬ್ಬರು ಹೋಗಿದ್ದರೆ ಏನಾಗುತ್ತಿತ್ತು, ಅದರ ಕಲ್ಪನೆ ಇದೆಯೇ? ನನ್ನ ಮಗು ಅಂತ ಅವಳ ಹೊಟ್ಟೆಯನ್ನು ಮುಟ್ಟಿಕೊಳ್ಳುತ್ತಾಳೆ. ಅಕಸ್ಮಾತ್ ನಿಮಗೆ ಏನಾದರೂ ತೊಂದರೆ ಆಗಿದ್ದರೆ ನಾನು ಹೇಗೆ ಬದುಕುತ್ತಿದ್ದೆ ಅಂತ ಹೇಳಬೇಕಾದಾಗ ಅವಳ ಕಣ್ಣುಗಳು ತುಂಬಿರುತ್ತಿದೆ. ಅವನಿಗೂ ಕೂಡ ಭಯವಾಗುತ್ತದೆ. ಅಕಸ್ಮಾತ್ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅಂತ. ನನಗೆ ಬಿಸ್ನೆಸ್ನಲ್ಲಿ ತುಂಬ ಜನಗಳು, ಶತ್ರುಗಳು ಇರುತ್ತಾರೆ, ಆದರೆ ಇಷ್ಟೊಂದು ತೊಂದರೆ ಮಾಡುವಷ್ಟು ಯಾರೂ ಇಲ್ಲ. ಎಲ್ಲರೂ ಪ್ರೊಫೆಷನಲ್. ಮನೆಯವರೆಗೆ ಬರುವುದಿಲ್ಲ. ಮನೆಯವರೆಗೆ ಬಂದಿದ್ದಾನೆ ಅಂದರೆ ಇವನು ಹೊಸಬ. ಅವನು ತನ್ನ ತಲೆಯಲ್ಲಿ ಹುಳ ಬಿಟ್ಟುಕೊಂಡ. ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಭಯದಿಂದ. ಸ್ವಲ್ಪ ಹೊತ್ತಿಗೆ ವಿಕ್ರಮ್ಗೆ ಅನಿಸಿತು, ಅಣ್ಣನನ್ನು ನೋಡಬೇಕು ಬಾ ಅಂತ ಅವಳನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಹೋದ. ಈಗ ಅವಳನ್ನು ಒಬ್ಬಳೇ ಬಿಡಲು ಅವನಿಗೆ ಭಯವಾಗುತ್ತದೆ. ನಾನಿದ್ದರೆ ಅವಳನ್ನು ಕಾಪಾಡುತ್ತೇನೆ, ಅಕಸ್ಮಾತ್ ಅವಳೊಬ್ಬಳೇ ಇದ್ದರೆ ಏನು ಮಾಡುತ್ತಾಳೆ ಅಂತ ಭಯ. ಅದೇ ರೀತಿ ಅನುಮಾನ ಶುರುವಾಯಿತು. ಅಣ್ಣನಿಗೆ ಯಾರಾದರೂ ತೊಂದರೆ ಮಾಡಿದರೆ ಅಂತ ಅಣ್ಣನ ವಾರ್ಡ್ ಬಳಿ ಹೋದಾಗ ಅಲ್ಲಿ ಇದ್ದ ಗಾಜಿನ ಬಾಗಿಲಿನ ಬಳಿ ನಿಂತು ನೋಡಿದ. ಅವರ ಅಣ್ಣ ಆರಾಮವಾಗಿ ನಿದ್ರೆ ಮಾಡುತ್ತಿದ್ದೇನೆ. ಸ್ವಲ್ಪ ಸಮಾಧಾನವಾಗಿ ಅಲ್ಲೇ ಇದ್ದ ಚೇರ್ಗಳಲ್ಲಿ ಕುಳಿತ. ಅವಳು ಕೂಡ ಕುಳಿತಳು. ಸಿಸ್ಟರ್ ಬಂದು ಹೇಳಿದರು, ಈಗಲೇ ಕರೆದುಕೊಂಡು ಹೋಗಬಹುದಿತ್ತು ನಿಮ್ಮ ಅಣ್ಣನನ್ನು, ಆದರೆ ಅಬ್ಸರ್ವೇಷನ್ಗೆ ಅಂತ ಇಟ್ಟುಕೊಂಡಿರುವುದು. ಅವರು ಆರಾಮವಾಗಿದ್ದಾರೆ, ನೀವು ವಿಸಿಟರ್ ರೂಮಿನಲ್ಲಿ ರೆಸ್ಟ್ ಮಾಡಿ ಅಂತ ಹೇಳಿದಾಗ ಅವನು ಸ್ಮೈಲ್ ಮಾಡಿ ಸ್ವಲ್ಪ ಹೊತ್ತು ಅವನನ್ನು ನೋಡುತ್ತಾ ಕುಳಿತುಕೊಳ್ಳಬೇಕು ಅಂತ ಅನಿಸಿತು. ಸಿಸ್ಟರ್ ಅಂತ ಹೇಳಿದಾಗ ಅವಳು ಅವನ ಕೈಯನ್ನು ಹಿಡಿದುಕೊಂಡಳು ಗಟ್ಟಿಯಾಗಿ. ಸಿಸ್ಟರ್ ಆ ಕಡೆ ಹೋದ ಮೇಲೆ ಅವಳು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟು ಮಲಗಿದ್ದಳು. ಅವಳಿಗೆ ಗೊತ್ತು, ಸ್ವಂತ ಅಕ್ಕ ಅಲ್ಲದಿದ್ದರೂ ತನ್ನ ಚಿಕ್ಕಪ್ಪನ ಮಗಳಿಗೆ ತೊಂದರೆ ಆದರೆ ನನಗೆ ಕಷ್ಟವಾಗುತ್ತದೆ. ಅಂತಹುದರಲ್ಲೇ ಸ್ವಂತ ಅಣ್ಣ, ಅದರಲ್ಲೂ ತನ್ನ ಕಾರನ್ನು ತೆಗೆದುಕೊಂಡು ಹೋದ. ಸ್ವಲ್ಪ ಹೊತ್ತಿಗೆ ತೊಂದರೆ ಆಗಿದೆ ಅಂದರೆ ವಿಕ್ರಮ್ಗೆ ಎಷ್ಟು ನೋವಾಗುತ್ತಿರುವುದಿಲ್ಲ. ಅವನನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಕೂಡ ಅವನು ಅದೇ ಮೂಡಲ್ಲಿ ಇರುತ್ತಾನೆ. ಅವನ ಮನಸ್ಸು ಓಡುತ್ತಿರುತ್ತದೆ, ಯಾರವನು ನಮ್ಮ ಹಿಂದೆ ಬಿದ್ದಿರುವವನು ಅಂತ. ಸಡನ್ನಾಗಿ ಅವನಿಗೆ ತುಂಬ ಜನರ ಮಧ್ಯೆ ವಿಕ್ಕಿ ಇದ್ದಂತೆ ಕಾಣಿಸುತ್ತದೆ. ಈಗ ಇವನಿಗೆ ಫ್ಲ್ಯಾಶ್ ಆಯಿತು, ಇದೆಲ್ಲ ವಿಕ್ಕಿಯ ಕೆಲಸ ಅಂತ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.